ನಮಸ್ಕಾರ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಟಿಪ್ಪು ಪಠ್ಯ ವಿವಾದ ಯಾಕೆ? ಕೊಡವರ ಆ ದ್ವೇಷ ಏನು? 237 ವರ್ಷಗಳ ಇತಿಹಾಸ ಟಿಪ್ಪು ಹತ್ಯಾಕಾಂಡದ ಕತೆ. 16 ಪುಟಗಳು, 16 ಆರೋಪಗಳು. ಟಿಪ್ಪು ಕರಾಳ ಇತಿಹಾಸ, ಟಿಪ್ಪು ಪಠ್ಯ ಫೈಟ್. ಹಿಜಾಬ್ ಬಾಯ್ಕಾಟ್ ಹಲಾಲ್ ಆಯ್ತು. ಈಗ ಟಿಪ್ಪು ರಾಜ್ಯದಲ್ಲಿ ಭುಗಿಲೆದ್ದಿದೆ ಮತ್ತೊಂದು ವಿವಾದ. ಟಿಪ್ಪು ಪಠ್ಯದ ಬಗ್ಗೆ ಕೇಳಿ ಬರ್ತಾ ಇದೆ ಅಪಸ್ವರ. ಹಿಜಾಬ್ ವಿಚಾರ ಆಯ್ತು, ಬಾಯ್ಕಾಟ್ ಆಯ್ತು, ಹಲಾಲ್ ವಿಚಾರ ಆಯ್ತು. ಈಗ ಮತ್ತೊಂದು ವಿವಾದ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಅದು ಯಾವ ವಿಚಾರವೂ ಅಲ್ಲ, ಟಿಪ್ಪು ವಿಚಾರ. ಟಿಪ್ಪು ಪಠ್ಯದ ಬಗ್ಗೆ ಕೇಳಿ ಬರ್ತಾ ಇದೆ ಅಪಸ್ವರ. ಟಿಪ್ಪು ಪಠ್ಯದಲ್ಲಿ ವೈಭವೀಕರಣ ಮಾಡಲಾಗ್ತಾ ಇದೆ, ಅದಕ್ಕೆ ಬ್ರೇಕ್ ಅನ್ನ ಹಾಕಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಟಿಪ್ಪು ವೈಭವೀಕರಣಕ್ಕೆ ಮಾತ್ರ ಬ್ರೇಕ್ ಬೀಳತ್ತಾ? ಟಿಪ್ಪು ಇತಿಹಾಸವನ್ನ ಪಠ್ಯದಿಂದಲೇ ಕಿತ್ತು ಹಾಕ್ತಾರಾ? ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯಿಂದ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಟಿಪ್ಪು ಪಠ್ಯ ಕಡಿತಕ್ಕೆ ಹೆಚ್ಚಾಗ್ತಾ ಇದೆ ಆಕ್ರೋಶ. ಟಿಪ್ಪು ಪಠ್ಯವನ್ನ ಕಡಿತ ಮಾಡಬೇಕು, ವೈಭವೀಕರಣ ಮಾಡಬಾರದು ಅನ್ನುವಂತಹ ಬೇಡಿಕೆ ಹೆಚ್ಚಾಗ್ತಾ ಇರುವ ಸಂದರ್ಭದಲ್ಲೇ ಕೂಡಲೇ ಮಾಹಿತಿ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಸರ್ಕಾರದ ಈ ನಡೆ. ಎಲ್ಲಾ ತರಗತಿಯಲ್ಲೂ ಟಿಪ್ಪು ಪಾಠ ಕಡಿತ ಆಗತ್ತಾ? ಟಿಪ್ಪು ಪರಿಚಯ ಮಾತ್ರಕ್ಕೆ ಈ ಒಂದು ಪಾಠಗಳು ಅಲ್ಲಿಗೆ ನಿಲ್ಲುತ್ತಾ? ಟಿಪ್ಪು ಹೋರಾಟ ಆಗಿರಬಹುದು, ಆತ ಮಾಡಿರುವಂತಹ ಯುದ್ಧಗಳಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಪಠ್ಯದಿಂದ ಕೋಕು ಕೊಡ್ಲಾಗತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿದೆ. ಈಗಾಗಲೇ ಸರ್ಕಾರಕ್ಕೆ ರೋಹಿತ್ ಚಕ್ರತೀರ್ಥ ಅವರು ಶಿಫಾರಸನ್ನ ಮಾಡಿದ್ದಾರೆ. ಪಠ್ಯ ಪುಸ್ತಕ ಸಮಿತಿಯ ಅಧ್ಯಕ್ಷರು ರೋಹಿತ್ ಚಕ್ರತೀರ್ಥ ಅವರು ಈಗಾಗಲೇ ಸರ್ಕಾರಕ್ಕೆ ಶಿಫಾರಸು ಮಾಡಿರೋದು ಟಿಪ್ಪು ವೈಭವೀಕರಣಕ್ಕೆ ಬ್ರೇಕ್ ಹಾಕಿ ಅನ್ನುವ ಶಿಫಾರಸನ್ನ ಮಾಡಿದ್ದಾರೆ. ಸೊ ಈ ಶಿಫಾರಸನ್ನ ಸರ್ಕಾರ ಮಾನ್ಯ ಮಾಡುತ್ತಾ? ಟಿಪ್ಪು ಪಠ್ಯದಲ್ಲಿರುವ ಹಾಗೆ ವೈಭವೀಕರಣಕ್ಕೆ ಬ್ರೇಕ್ ಬೀಳುತ್ತಾ? ಕೇವಲ ಟಿಪ್ಪು ಸುಲ್ತಾನ ಒಬ್ಬ ರಾಜ ಇದ್ದ ಅನ್ನುವಂತಹ ಆತನ ಪರಿಚಯಕ್ಕೆ ಮಾತ್ರ ಸೀಮಿತ ಆಗತ್ತಾ? ಯುದ್ಧ ಆಗಿರಬಹುದು, ಆತ ಮಾಡಿರುವಂತಹ ವಿಚಾರಗಳಾಗಿರ್ಬೋದು, ಅವೆಲ್ಲವನ್ನ ಕೂಡ ಪಠ್ಯದಿಂದ ಕಡಿತಗೊಳಿಸಲಾಗತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿದೆ. ಸರ್ಕಾರ ಕೂಡ ಆಲ್ರೆಡಿ ವರದಿಯನ್ನ ಕೇಳಿದೆ. ರೋಹಿತ್ ಚಕ್ರತೀರ್ಥ ಅವರು ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ದಾರೆ. ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯು ವರದಿಯನ್ನ ಕೊಟ್ಟಿದೆ. ಹಾಗಾದ್ರೆ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಸರ್ಕಾರ ಈಗಾಗಲೇ ಈ ರೀತಿಯಾದಂತಹ ಒಂದು ಚಿಂತನೆಯನ್ನ ಮಾಡ್ತಾ ಇದೆ ಅನ್ನುವ ಹೊತ್ತಲ್ಲೇ ಸಾಕಷ್ಟು ಆಕ್ರೋಶ ಭುಗಿಲೆದ್ದಿದೆ ಮತ್ತೊಂದು ಕಡೆ. ಈ ತರದ ಕೆಲಸಗಳನ್ನ ಮಾಡಬಾರದು ಸರ್ಕಾರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ಇಂತಹ ಕೆಲಸಗಳನ್ನ ಸರ್ಕಾರ ಮಾಡಬಾರದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತಹ ಹೊತ್ತಿನಲ್ಲೇ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಸರ್ಕಾರಕ್ಕೆ ವರದಿ ನೀಡಿದೆ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿ. ಆ ಒಂದು ಅಧ್ಯಕ್ಷರಾಗಿರುವಂತಹ ರೋಹಿತ್ ಚಕ್ರತೀರ್ಥ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ, ಅವರ ಅಭಿಪ್ರಾಯ ಏನು ನೋಡೋಣ. ಐತಿಹಾಸಿಕ ವ್ಯಕ್ತಿಯಾಗಲಿ, ನಾನು ಟಿಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಅದು ಶಿವಾಜಿ ಬಗ್ಗೆನೂ ಇರಬಹುದು. ಯಾವುದೇ ವ್ಯಕ್ತಿಯ ಬಗ್ಗೆ ಉತ್ಪ್ರೇಕ್ಷೆಗಳು, ಅಂದರೆ ಸತ್ಯಕ್ಕೆ ದೂರವಾದ ಉತ್ಪ್ರೇಕ್ಷೆಗಳು ಎಲ್ಲೆಲ್ಲಿ ಕಂಡು ಬಂದಿದ್ದಾವೋ ಅಂತಹ ಎಲ್ಲ ಅಂಶಗಳನ್ನು ನಾವು ಒಂದು ರೀತಿಯ ನ್ಯೂಟ್ರಲ್ ವಾಯ್ಸ್ ಅಂತ ಹೇಳ್ತೇವಲ್ಲ, ಒಂದು ಯಾವುದೇ ಉತ್ಪ್ರೇಕ್ಷೆಯೂ ಇಲ್ಲ ಅಥವಾ ಹೀಯಾಳಿಕೆಯೂ ಇಲ್ಲ, ಆ ರೀತಿಯ ನೇರವಾದ ಒಂದು ವಿವರಣೆಯನ್ನು ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೊಡ್ತಾ ಹೋಗಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಟಿಪ್ಪು ಬಗ್ಗೆ ಇದ್ದಂತಹ ಅನೇಕ ಅಂಶಗಳು, ಸತ್ಯಕ್ಕೆ ದೂರವಾದ ಅಂಶಗಳು, ಅದನ್ನು ನಾವು ಕೈಬಿಟ್ಟಿರುವಂಥದ್ದು ನಿಜ. 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಸೋಷಿಯಲ್ ಸ್ಟಡೀಸ್ ಪಠ್ಯಪುಸ್ತಕಗಳಲ್ಲಿ ನಡೆದಿದೆ. ನಾವು ಯಾವುದು ನಿಜವಾದ ವಾಸ್ತವ ಸಂಗತಿಗಳಿದ್ದಾವೆ ಅವುಗಳನ್ನು ಮಾತ್ರ ತೋರಿಸೋದಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಯಾವ ವಿಚಾರಗಳಿಗೆ ಸಾಕ್ಷ್ಯ ಪುರಾವೆಗಳು ಇದಾವೆ ಅಂತಹ ವಿಚಾರಗಳನ್ನು ಮಾತ್ರ ನಾವು ಪಠ್ಯಪುಸ್ತಕಗಳಲ್ಲಿ ಇಡಬೇಕು. ಯಾವುದೇ ಒಪಿನಿಯನ್, ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಇಡಬಾರದು. ಈ ರೀತಿಯ ಒಂದು ಮಾನದಂಡಗಳನ್ನು ಹಾಕಿಕೊಂಡೇ ನಾವು ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿದೆವು. ಟಿಪ್ಪು ಆಗಲಿ. ಸೊ ಒಂದ್ ಕಡೆ ಈಗಾಗಲೇ ರೋಹಿತ್ ಚಕ್ರತೀರ್ಥ ಅವರು ಹೇಳುವ ಹಾಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಾಕ್ಷ್ಯಗಳಿದೆ, ಏನು ಪುರಾವೆಗಳಿದೆ, ಅವನ್ನ ಇಟ್ಟುಕೊಂಡು ನಾವು ಪಠ್ಯದಲ್ಲಿ ಅದನ್ನ ಸೇರಿಸಲಾಗಿದೆ, ಉಳಿದವನ್ನ ತೆಗೆಯುವಂತಹ ಕೆಲಸ ಅಂತ. ಹಾಗಾದ್ರೆ ಟಿಪ್ಪು ಪಠ್ಯದ ವಿವಾದ ಸೃಷ್ಟಿಯಾಗಿದ್ದು ಹೇಗೆ? ಟಿಪ್ಪು ಪಠ್ಯಕ್ಕೆ ವಿರೋಧ ಶುರುವಾಗಿದ್ದು ಹೇಗೆ? ಟಿಪ್ಪು ಪಠ್ಯವನ್ನ ಕೈ ಬಿಡುವಂತೆ ಒತ್ತಾಯ ಮಾಡಿದ್ಯಾರು? ಇವೆಲ್ಲದರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಟಿಪ್ಪು ಪಠ್ಯಕ್ಕೆ ಈಗಾಗಲೇ ವಿರೋಧ ಅಂತೂ ಆರಂಭ ಆಗಿದೆ. ಅದರಲ್ಲಿ ವೈಭವೀಕರಣ ಮಾಡಲಾಗ್ತಾ ಇದೆ, ಅದನ್ನ ತೆಗಿಬೇಕು ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಯಾರು ಒತ್ತಾಯ ಮಾಡಿದ್ದಾರೆ? ವರದಿಯಲ್ಲಿ ಏನಿದೆ? ಟಿಪ್ಪು ಪಠ್ಯಕ್ಕೆ ಮೊದಲು ವ್ಯಕ್ತವಾಗಿರುವಂತಹ ವಿರೋಧ ಅದು ಮಡಿಕೇರಿಯಲ್ಲಿ.
ಟಿಪ್ಪು ಪಠ್ಯಕ್ಕೆ ಕಡಿವಾಣ ಹಾಕಿ ಅಂತ ಹೇಳಿ ಕೊಡಗಿನಿಂದ ಬೇಡಿಕೆ ಆರಂಭ ಆಯಿತು. ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನೂ ಮಾಡಿದ್ರು ಅಪ್ಪಚ್ಚು ರಂಜನ್ ಅವರು. ನವೆಂಬರ್ 7, 2019 ಸರ್ಕಾರಕ್ಕೆ ಅಪ್ಪಚ್ಚು ರಂಜನ್ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಟಿಪ್ಪು ಜಯಂತಿನ ಮಾಡುವಂತಹ ಸಂದರ್ಭದಲ್ಲಿ ಕೊಡಗಿನಲ್ಲಿ ಏನೇನಾಗತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲೇ ಟಿಪ್ಪುಗೂ ಕೊಡಗಿಗೂ ಯಾವ ರೀತಿಯಾದಂತಹ ಒಂದು ರೀತಿಯ ವೈಮನಸ್ಸು ಇದೆ, ಅವರ ಮನಸ್ಸಿನ ಮೇಲೆ ಇರುವಂತಹ ಪರಿಣಾಮಗಳು ಏನೇನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಆ ಒಂದು ಪಠ್ಯವನ್ನ ಕೈ ಬಿಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. 16 ಪುಟಗಳ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಶಾಸಕ ಅಪ್ಪಚ್ಚು ರಂಜನ್ ಅವರು. 16 ಪುಟಗಳಲ್ಲಿ 51 ಅಂಶಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾರೆ. ಅಪ್ಪಚ್ಚು ರಂಜನ್ ಸಲ್ಲಿಸಿದ ಆ 16 ಪುಟಗಳ ವರದಿಯಲ್ಲಿ ಏನಿದೆ ಹಾಗಾದ್ರೆ? 51 ಅಂಶಗಳಲ್ಲಿ ಏನೆಲ್ಲವೂ ಅಡಕ ಮಾಡಲಾಗಿದೆ? ಅಪ್ಪಚ್ಚು ರಂಜನ್ ಅವರ ಆ ಪತ್ರದ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಈಗಾಗಲೇ ನಾವು ಹೇಳಿದ ಹಾಗೆ ಅಪ್ಪಚ್ಚು ರಂಜನ್ ಅವರು ಪತ್ರವನ್ನ ಬರೀತಾರೆ. ಅದರಲ್ಲಿ 16 ಪುಟಗಳ 51 ಅಂಶಗಳನ್ನ ಅವರು ಮೆನ್ಷನ್ ಮಾಡ್ತಾರೆ. ಹಾಗಾದ್ರೆ ಆ ಒಂದು ಪತ್ರದ ಸಾರಾಂಶ ಏನು, ಟಿಪ್ಪು ಮೇಲಿನ ಆರೋಪಗಳು ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೊಡಗಿನ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ, ಹತ್ಯೆಯನ್ನ ಮಾಡ್ತಾನೆ, ದೇಗುಲಗಳ ಧ್ವಂಸವನ್ನ ಮಾಡ್ತಾನೆ ಅನ್ನುವಂತಹ ಒಂದು ಆರೋಪವನ್ನ ಕೊಡ್ತವ ಆ ಒಂದು ಅಂಶವನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರಮುಖವಾಗಿ ನರಕ ಚತುರ್ದಶಿಯಂದು ಮೇಲುಕೋಟೆಯ ಮೇಲೆ ದಾಳಿಯನ್ನ ಟಿಪ್ಪು ಸುಲ್ತಾನ್ ಮಾಡಿದ್ದಾನೆ. 700 ಅಯ್ಯಂಗಾರ್ಗಳ ಕೊಲೆ, ಕೆರೆಗಳಲ್ಲಿ ಶವಗಳು ತೇಲ್ತಾ ಇದ್ವು, ಇದನ್ನ ಕೂಡ ಆ ಒಂದು ಅಂಶಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಕೊಡಗಿನ ಪ್ರದೇಶಗಳಿಗೆ ಇಸ್ಲಾಂ, ಪರ್ಷಿಯನ್ ಹೆಸರನ್ನ ಇಟ್ಟಿದ್ದ ಟಿಪ್ಪು ಸುಲ್ತಾನ್. ಹಿಂದೂಗಳ ಬಂಧನ ಮಾಡಲಾಗುತ್ತೆ, ಹತ್ಯೆಯನ್ನ ಮಾಡಲಾಗುತ್ತೆ, ಹಿಂದೂಗಳ ಅತ್ಯಾಚಾರಗಳನ್ನ ಮಾಡಲಾಗುತ್ತೆ ಅನ್ನುವಂತಹ ಉಲ್ಲೇಖವನ್ನ ಕೂಡ ಅವರು ತಮ್ಮ ಪತ್ರದಲ್ಲಿ ಮಾಡ್ತಾರೆ. ಕೊಡವರ ನರಮೇಧಕ್ಕೆ ಆದೇಶವನ್ನ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಕೊಡಗಿನಲ್ಲಿ ಆಕ್ರಮಣವನ್ನ ಮಾಡಿದ್ದು ಕೂಡ ಟಿಪ್ಪು ಸುಲ್ತಾನೇ. ಸೊ ಶವಗಳಿಗೂ ಮತಾಂತರ ಮಾಡಿಸ್ತಾ ಇದ್ದಂತೆ ಟಿಪ್ಪು ಸುಲ್ತಾನ್ ಅನ್ನುವಂತಹ ವಿಚಾರವನ್ನ ಕೂಡ ತನ್ನ ಪತ್ರದಲ್ಲಿ ಅವರು ಆ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಮಡಿಕೇರಿಯ ಕೋಟೆಯನ್ನ ನಾಶ ಮಾಡಿದ, ಜಾಫರ್ಬಾದ್ ಅನ್ನುವಂತಹ ನಾಮಕರಣವನ್ನ ಆತ ಮಾಡ್ತಾನೆ, ಗುರುಕುಲ ಪದ್ಧತಿಯನ್ನೇ ನಾಶ ಮಾಡಿದ್ದ ಅನ್ನುವಂತಹ ಪ್ರಸ್ತಾಪವನ್ನ ಕೂಡ ಅಪ್ಪಚ್ಚು ರಂಜನ್ ಅವರು ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಹಿಂದೂಗಳನ್ನ ಮರಕ್ಕೆ ನೇಣು ಹಾಕಿ ಆತ ಆನಂದಿಸಿ ವಿಕೃತಿಯಾದಂತಹ ಒಂದು ಆನಂದವನ್ನ ಆತ ಪಡಿತಾ ಇದ್ದ. ಹಿಂದೂ ಧರ್ಮದ ನಾಶಕ್ಕಾಗಿ ಮುಸ್ಲಿಮರೆಲ್ಲರೂ ಒಂದಾಗಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಇದೇ ಟಿಪ್ಪು ಸುಲ್ತಾನ್. ಪರ್ಷಿಯನ್ ಕಲಿಕೆ ಮಾಡೋದಕ್ಕೆ, ಕುರಾನ್ ಪಠಣೆಯನ್ನ ಮಾಡೋದಕ್ಕೆ ಬಲವಂತದ ಹೇರಿಕೆಯನ್ನ ಟಿಪ್ಪು ಸುಲ್ತಾನ್ ಮಾಡಿದ್ದ. ಹಿಂದೂಗಳ ಬಲವಂತದ ಅಲ್ಲಿ ಮತಾಂತರವನ್ನ ಮಾಡಲಾಗಿತ್ತು, ಇಲ್ಲವಾದಲ್ಲಿ ಶಿಕ್ಷೆಯನ್ನ ಅನುಭವಿಸಬೇಕಾಗಿತ್ತು. ಕರ್ನಾಟಕದ 400 ದೇಗುಲಗಳನ್ನ ಧ್ವಂಸ ಮಾಡಿದ್ದಾನೆ ಅನ್ನುವಂತಹ ಉಲ್ಲೇಖವನ್ನ ಕೂಡ ಶಾಸಕ ಅಪ್ಪಚ್ಚು ರಂಜನ್ ಅವರು ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ದೇವಸ್ಥಾನದ ಸಂಪತ್ತುಗಳನ್ನೂ ಲೂಟಿ ಮಾಡಿದ ಅನ್ನುವಂತಹ ಆರೋಪದ ಜೊತೆಗೆ ದಕ್ಷಿಣ ಭಾರತದಲ್ಲಿ 8,000 ದೇಗುಲಗಳ ಧ್ವಂಸ ಆಗತ್ತೆ. ಶ್ರೀರಂಗಪಟ್ಟಣದಲ್ಲಿದ್ದ ಕನ್ನಡ ಗ್ರಂಥಗಳನ್ನೇ ನಾಶ ಮಾಡಲಾಗುತ್ತೆ, ಕನ್ನಡದ ಬದಲಾಗಿ ಪರ್ಷಿಯನ್ ಕಲಿಕೆಯ ಹೇರಿಕೆಯನ್ನ ಮಾಡಲಾಗುತ್ತೆ. ಮಂಗಳೂರಲ್ಲಿ 50,000 ಕ್ರಿಶ್ಚಿಯನರನ್ನ ಮತಾಂತರ ಮಾಡ್ತಾನೆ ಅನ್ನುವಂತಹ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ರು ಅಪ್ಪಚ್ಚು ರಂಜನ್ ಅವರು. ಸೊ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಒಂದಷ್ಟು ಅಂಶಗಳ ಮೇಲೆ ಅಪ್ಪಚ್ಚು ರಂಜನ್ ಅವರು ಪತ್ರವನ್ನ ಬರೆದಿದ್ದಾರೆ. ಆ ಅಂಶಗಳು ಏನೇನು ಅನ್ನೋದನ್ನ ನಿಮ್ಗೆ ರಿಕಾಲ್ ಮಾಡೋದಾದ್ರೆ ಮತ್ತೊಮ್ಮೆ ಈಗಾಗಲೇ ನೀವು ನೋಡ್ತಾ ಇದ್ರಿ, ನರಕ ಚತುರ್ದಶಿಯಂದು ಮೇಲುಕೋಟೆ ಮೇಲೆ ದಾಳಿ ಮಾಡಿರೋದು, 700 ಅಯ್ಯಂಗಾರ್ಗಳ ಕೊಲೆಯನ್ನ ಮಾಡಿದ್ದು, ಕೆರೆಗಳಲ್ಲಿ ಆ ಒಂದು ಶವಗಳು ತೇಲ್ತಾ ಇದ್ವು, ಕೊಡಗಿನ ಪ್ರದೇಶಗಳಿಗೆ ಇಸ್ಲಾಂ ಆಗಿರ್ಬೋದು, ಪರ್ಷಿಯನ್ನ ಹೆಸರನ್ನ ಆತ ಇಟ್ಟಿದ್ದ, ಹಿಂದೂಗಳ ಬಂಧನವನ್ನ ಮಾಡಲಾಗಿತ್ತು, ಹತ್ಯೆಯನ್ನ ನಡೆಸಲಾಗಿತ್ತು, ಅತ್ಯಾಚಾರಗಳನ್ನ ಮಾಡಲಾಗಿತ್ತು ಅನ್ನುವಂತಹ ಅನೇಕ ಪುಸ್ತಕಗಳಲ್ಲಿ ಉಲ್ಲೇಖ ಇದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಾರೆ ತನ್ನ ಪತ್ರದಲ್ಲಿ. ಕೊಡವರ ನರಮೇಧಕ್ಕೆ ಆದೇಶವನ್ನ ಮಾಡಿದ, ಅಲ್ಲಿ ಆಕ್ರಮಣವನ್ನ ಮಾಡಲಾಗಿತ್ತು, ಶವಗಳಿಗೂ ಕೂಡ ಟಿಪ್ಪು ಸುಲ್ತಾನ್ ಮತಾಂತರ ಮಾಡಿಸ್ತಾ ಇದ್ದ, ಮಡಿಕೇರಿಯ ಕೋಟೆ ನಾಶ ಮಾಡಲಾಗಿದೆ, ಜಾಫರ್ಬಾದ್ ಅನ್ನುವಂತಹ ನಾಮಕರಣವನ್ನ ಅಲ್ಲಿ ಮಾಡಲಾಗಿದೆ, ಇಡೀ ಗುರುಕುಲ ಪದ್ಧತಿಯನ್ನೇ ನಾಶ ಮಾಡಿದ ಅನ್ನುವಂತಹ ಪ್ರಸ್ತಾಪ ಪುಸ್ತಕಗಳಲ್ಲಿ ಇದೆ ಅನ್ನುವಂತಹ ಅಂಶವನ್ನ ಕೂಡ ಅವರು ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಹಿಂದೂಗಳನ್ನ ಮರಕ್ಕೆ ನೇಣು ಹಾಕಿ ಆತ ವಿಕೃತಿಯಾದಂತಹ ಒಂದು ಆನಂದವನ್ನ ಪಡ್ಕೊಳ್ತಾ ಇದ್ದ,
ಪ್ರಮುಖವಾಗಿ ಇಷ್ಟು ಮಾತ್ರ ಅಲ್ಲ, ಸಾಕಷ್ಟು ದೇವಸ್ಥಾನಗಳನ್ನ ನಾಶವನ್ನ ಕೂಡ ಆತ ಮಾಡಿದ್ದಾನೆ. ಮಂಗಳೂರಿನಲ್ಲಿದ್ದಂತಹ 50,000 ಕ್ರಿಶ್ಚಿಯನರನ್ನ ಮತಾಂತರ ಮಾಡ್ತಾನೆ. ಕನ್ನಡ ಬದಲಾಗಿ ಪರ್ಷಿಯನ್ ಕಲಿಕೆಯ ಹೇರಿಕೆಯನ್ನ ಮಾಡಲಾಗಿತ್ತು. ಶ್ರೀರಂಗಪಟ್ಟಣದಲ್ಲಿದ್ದಂತಹ ಕನ್ನಡ ಗ್ರಂಥಗಳು ಸಂಪೂರ್ಣವಾಗಿ ನಾಶ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಹಿಂದೂ ಧರ್ಮದ ನಾಶಕ್ಕಾಗಿ ಮುಸ್ಲಿಮರು ಒಂದಾಗುವಂತೆ ಆತ ಕರೆಯನ್ನ ಕೂಡ ನೀಡಿದ್ದ. ಜೊತೆಗೆ ಪರ್ಷಿಯನ್ ಕಲಿಕೆ, ಕುರಾನ್ ಪಠಣೆಯ ಬಲವಂತವನ್ನ ಅಲ್ಲಿ ಮಾಡಲಾಗ್ತಾ ಇತ್ತು. ಭಾರತದಲ್ಲಿದ್ದಂತಹ ದಕ್ಷಿಣ ಭಾರತದಲ್ಲಿದ್ದಂತಹ 8,000 ದೇಗುಲಗಳ ಧ್ವಂಸ ಆಗುತ್ತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿದ್ದಂತಹ 400 ದೇಗುಲಗಳನ್ನ ನಾಶ ಮಾಡ್ತಾನೆ. ದೇವಸ್ಥಾನದ ಸಂಪತ್ತನ್ನ ಲೂಟಿ ಮಾಡಿದ್ದ ಅನ್ನುವಂತಹ ಆರೋಪ ಕೂಡ ಅನೇಕ ಪುಸ್ತಕಗಳಲ್ಲಿ ಸಿಗುತ್ತೆ. ಆ ಪುರಾವೆಗಳನ್ನ ಇಟ್ಟುಕೊಂಡು ಈಗಾಗಲೇ ಅಪ್ಪಚ್ಚು ರಂಜನ್ ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. 16 ಪುಟಗಳ ಈ ಒಂದು ಪತ್ರದಲ್ಲಿ 51 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನಾಗುತ್ತೆ? ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಆ ಒಂದು ವರದಿಯ ಆಧಾರದ ಮೇಲೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಒಂದೊಂದೇ ವಿವಾದಗಳು ಭುಗಿಲೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಹಿಜಾಬ್ ಆಯ್ತು, ಆನಂತರ ಹಲಾಲ್ ವಿಚಾರ ಆಯ್ತು, ಮುಸ್ಲಿಂ ವ್ಯಾಪಾರಿಗಳ ಬಾಯ್ಕಾಟ್ ವಿಚಾರ ಆಯ್ತು, ಟಿಪ್ಪು ವಿಚಾರ ಮುನ್ನೆಲೆಗೆ ಬಂದಿದೆ ಈಗ ಅಂತ ಹೇಳಿ. ಸೊ ಒಂದಷ್ಟು ಆಕ್ರೋಶ ಕೂಡ ಆಲ್ರೆಡಿ ವ್ಯಕ್ತ ಆಗ್ತಾ ಇದೆ. ಈ ತರದ ಒಂದು ಚಿಂತನೆ ಇದೆ ಸರ್ಕಾರಕ್ಕೆ ಅಂತ. ಆ ವರದಿಯನ್ನ ಆಧರಿಸಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ? ಇದರ ಬಗ್ಗೆ ಏನಾದರೂ ಸಭೆಯನ್ನ ನಡೆಸಲಾಗ್ತಾ ಇದೆಯಾ, ಹೇಗೆ? ಹೌದು, ಖಂಡಿತ ನವಿತಾ ಜೈನ್, ನೀವು ಹೇಳಿದ ಹಾಗೆ ಒಂದರ ಹಿಂದೆ ಒಂದೊಂದು ವಿವಾದಗಳು ಸದ್ಯಕ್ಕೆ ರಾಜ್ಯದಲ್ಲಿ ಭುಗಿಲೇಳ್ತಾ ಇರುವಂಥದ್ದು. ಹಿಜಾಬಿಂದ ಆದಿಯಾಗಿ ಸದ್ಯಕ್ಕೆ ಆ ವಿವಾದ ಏನು ಆ ಟಿಪ್ಪು ಸುಲ್ತಾನನ ವಿಚಾರಕ್ಕೆ ಬಂದು ನಿಂತಿರುವಂಥದ್ದು. ಈ ಹಿಂದೆ ಜಯಂತಿಯನ್ನು ನಡೆಸುವಂಥ ವಿಚಾರದಲ್ಲಿ ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘರ್ಷವನ್ನ ಏರ್ಪಟ್ಟಿರುವಂಥ ಒಂದು ವಿಚಾರ ಟಿಪ್ಪು ಸುಲ್ತಾನ್ ವಿಚಾರ. ಇದೀಗ ಪಠ್ಯಪುಸ್ತಕದಿಂದನೇ ಟಿಪ್ಪು ಸುಲ್ತಾನನ ಆ ಒಂದು ಇತಿಹಾಸಕ್ಕೆ ಅಥವಾ ಚರಿತ್ರೆಗೆ ಬ್ರೇಕ್ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದಿರುವಂಥದ್ದು. ಈಗಾಗಲೇ ಇದ್ರ ಬಗ್ಗೆ ಸ್ವತಃ ಪಠ್ಯಪುಸ್ತಕ ಪರಿಷ್ಕೃತ ರಚನಾ ಸಮಿತಿಯ ಅಧ್ಯಕ್ಷ ಯಾರಿರ್ತಾರೆ, ರೋಹಿತ್ ಚಕ್ರತೀರ್ಥ, ಅವರು ಕೂಡ ಇದ್ರ ಬಗ್ಗೆ ಒಂದು ಅಂದ್ರೆ ಪಠ್ಯಪುಸ್ತಕದಿಂದ ಟಿಪ್ಪು ಸುಲ್ತಾನನಿಗೆ ಕೋಕ್ ಕೊಡುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ನಮಗೆ ಕೊಟ್ಟಿರುವಂತದ್ದು. ಅಂದ್ರೆ ಮೈಸೂರು ಹುಲಿ ಮತ್ತೆ ಸುಲ್ತಾನ್ ಈ ಎರಡು ಬಿರುದನ್ನ ಟಿಪ್ಪು ಸುಲ್ತಾನನಿಗೆ ಕೊಟ್ಟಿದ್ದು ಯಾರು ಅನ್ನುವಂತ ಒಂದು ಪ್ರಶ್ನೆಯನ್ನ ಏನು ಪಠ್ಯಪುಸ್ತಕ ಪರಿಷ್ಕೃತ ರಚನಾ ಸಮಿತಿ ಎತ್ತಿರುವಂತದ್ದು. ಅಕಸ್ಮಾತ್ ಸ್ವತಃ ಆ ರೀತಿಯಾದಂತಹ ಪ್ರವೃತ್ತಿ ಅಂದ್ರೆ ಇತಿಹಾಸದ ಪುಟಗಳಲ್ಲಿ ಟಿಪ್ಪು ಒಬ್ಬ ವೀರ ಧೀರ ಅನ್ನುವಂತ ಒಂದು ವೈಭವೀಕರಣ ಏನಾಗಿದೆ, ಅದಕ್ಕೇನಾದರೂ ಪುರಾವೆಗಳಿದೆಯಾ, ದಾಖಲಿದೆಯಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿರುವಂಥದ್ದು. ಇದೇ ಸಂದರ್ಭದಲ್ಲಿ ಗಮನಾರ್ಹ ಆಗಿರುವ ವಿಚಾರ ಏನಪ್ಪಾ ಅಂತಂದ್ರೆ, ನವೆಂಬರ್ 7, 2019ನೇ ತಾರೀಕಿನಂದು ಏನು ಆಗಿದ್ದ ಸರ್ಕಾರಕ್ಕೆ ಮಡಿಕೇರಿ ಶಾಸಕರಾಗಿರುವಂತಹ ಅಪ್ಪಚ್ಚು ರಂಜನ್ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಸುಮಾರು 51 ಅಂಶಗಳನ್ನ ಪಾಯಿಂಟ್ಗಳನ್ನ ನಮೂದಿಸಿ ಸರ್ಕಾರಕ್ಕೆ ಒಂದು ಗಮನಕ್ಕೆ ತರುವಂತ ವಿಚಾರವನ್ನ ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ಒಂದಿಷ್ಟು ಏನು ವಿಚಾರಗಳನ್ನು ಅಪ್ಪಚ್ಚು ರಂಜನ್ ಹೇಳ್ತಾ ಹೋಗ್ತಾರೆ. ಆದರೆ ಅದರಲ್ಲಿ ಪ್ರಮುಖವಾಗಿ ವೈಭವೀಕರಣ ಏನಿದೆ ಅದಕ್ಕೆ ಒಂದು ಸ್ಪಷ್ಟತೆಯನ್ನು ಕೂಡ ಅಪ್ಪಚ್ಚು ರಂಜನ್ ಕೊಡ್ತಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಸ್ವತಃ ಹೈದರ್ ಅಲಿಯೇ ಟಿಪ್ಪು ಒಬ್ಬ ವೀರ ಧೀರ ಅನ್ನುವಂಥದ್ದು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆತ ಒಬ್ಬ ಏನು ಬುದ್ಧಿ ಇಲ್ಲದ ವ್ಯಕ್ತಿ, ಆತನಿಗೆ ಅಷ್ಟು ಶಕ್ತಿ ಇರಲಿಲ್ಲ, ಸುಖ ಸುಮ್ಮನೆ ವೈಭವೀಕರಿಸಲಾಗ್ತಿದೆ ಅನ್ನುವಂಥದ್ದನ್ನ ತನ್ನ ವರದಿಯಲ್ಲಿ ಅಪ್ಪಚ್ಚು ರಂಜನ್ ಅವರು ಉಲ್ಲೇಖಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ ಇತಿಹಾಸಕಾರ ಕಿರ್ಮಾನಿ ಅವರ ಹೆಸರು ಮತ್ತೆ ಅವರ ಕೃತಿಗಳನ್ನ ಕೂಡ ಅವರು ಸಂಶೋಧನೆಯನ್ನು ಕೂಡ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ನಾವು ನೋಡಬಹುದು. ಸ್ವತಃ ಏನು ಅದು ಮಲಬಾರ್ ಆಗಿರ್ಬೋದು, ಕೆನರಾ ಆಗಿರ್ಬೋದು, ಕೊಡಗ ಆಗಿರ್ಬೋದು, ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಟಿಪ್ಪು ಸುಲ್ತಾನ್ ದಾಳಿಯನ್ನ ಮಾಡಿ ಮತಾಂತರವನ್ನ ಮಾಡ್ತಿದ್ದ. ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನ ಮಾಡ್ತಿದ್ದ ಅನ್ನುವಂತ ವಿಚಾರವನ್ನು ಕೂಡ ಸ್ವತಃ ಮುಸ್ಲಿಂ ಇತಿಹಾಸಕಾರ ಕಿರ್ಮಾನಿ ಅವರು ದಾಖಲು ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಮುಖ ವಿಚಾರವನ್ನ ಅವರು ವರದಿಯಲ್ಲಿ ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ಮಲಬಾರ್ನ ಭಾಗದಲ್ಲಿ ಇದೇ ತರ ದಾಳಿ ಮಾಡಿ ಮತ್ತೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಯಾಸ್ ಅನ್ನುವಂಥ ಒಬ್ಬ ನಾಯರ್ ಸಮುದಾಯಕ್ಕೆ ಸೇರಿದ್ದಂತಹ ಒಂದು ಹುಡುಗನನ್ನು ಕೂಡ ಅವರು ವಶಕ್ಕೆ ಪಡೆದುಕೊಂಡು ತಂದಿರ್ತಾರೆ. ನಂತರ ಅವನು ಮುಸಲ್ಮಾನನಾಗಿ ಅವನ ಹೆಸರನ್ನು ಅಯಾಸ್ ಅಂತ ಮಾಡ್ತಾರೆ. ಆತ ತುಂಬಾ ಬುದ್ಧಿವಂತ ಹುಡುಗ. ಹೈದರ್ ಅಲಿ ಆ ಅಯಾಸ್ ಅನ್ನುವಂಥ ಹುಡುಗನನ್ನು ನೋಡಿ ನನ್ನ ಮಗನು ಕೂಡ ಇದೇ ರೀತಿಯಾಗಿರುವಂತಹ ಒಂದು ಬುದ್ಧಿಶಾಲಿ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ರು ಅಂತ ಸ್ವತಃ ಮುಸ್ಲಿಂ ಇತಿಹಾಸಕಾರ ಕಿರ್ಮಾನಿ ಅವರು ತಮ್ಮ ಮಾತಾಡಿಸ್ತೀನಿ. ಆಶಿಕ್ ಮುಲ್ಕಿ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಈಗ ಶಾಸಕರಾಗಿರುವಂತಹ ಅಪ್ಪಚ್ಚು ರಂಜನ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ನೀವೇ 2019ರಲ್ಲಿ ಒಂದು ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆದಿದ್ರಿ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪಠ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಒಂದಷ್ಟು ಅಂಶಗಳನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರಿ ನೀವು ಅಂತ ಹೇಳಿ. ಸೊ ಈಗ ಅದು ಚರ್ಚೆಗೆ ಬಂದಿದೆ, ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್?
ನಿಜವಾಗ್ಲೂ ಕೂಡ ಏನು ಟಿಪ್ಪು ಅವರದ ಪಾಠ್ಯ ಪುಸ್ತಕದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನ ಟಿಪ್ಪು ಅವರ ತಪ್ಪು ಮಾಹಿತಿಯನ್ನ ತೆಗೆದುಹಾಕ್ಬೇಕು, ಟಿಪ್ಪು ಅವರ ಪಠ್ಯ ಪುಸ್ತಕದಲ್ಲಿ ಇಡಬಾರ್ದು ಅಂತ ಒಂದು ಡಿಮಾಂಡ್. ಇಲ್ಲ, ಪಠ್ಯ ಪುಸ್ತಕದಲ್ಲಿ ಇರಲೇಬೇಕು ಅಂತಿದ್ರೆ ಅವರು ಸತ್ಯ ಸಂಗತಿ ಏನ್ ಮಾಡಿದಾರೆ ಅದನ್ನ ಜನರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡಬೇಕು. ಸುಮ್ಮನೆ ತಪ್ಪು ಮಾಹಿತಿಯನ್ನ ಜನರಿಗೆ, ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆ ತಿಳಿಸುವಂತದ್ದು ಆಗ್ಬಾರ್ದು. ಟಿಪ್ಪು ಅಂತ ಹೇಳಿದ್ರೆ ನಮ್ಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಕುರ್ಗಿಸನ ಸುಮಾರು 1,000 ಫ್ಯಾಮಿಲಿಗಳನ್ನ ಕನ್ವರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟಿಪ್ಪು 30 ಬಾರಿ ನನಗೆ ಇರುವ ದಾಖಲೆ ಪ್ರಕಾರ 30 ಬಾರಿ ಕೊಡಗಿಗೆ ಬರ್ತಾರೆ ಲೂಟಿ ಮಾಡ್ಲಿಕ್ಕೆ ಅಂತ ಹೇಳಿ. ಬಟ್ ಅವರಿಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಫ್ಟರ್ ದಟ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇನ್ನೊಂದು ಸಾರಿ ಬರ್ಬೇಕಾದ್ರೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಹೇಳಿ ಕರೆದು, ಕೊಡೋ ಜನಾಂಗದವರು ಯಾವುದೇ ಆಯುಧಗಳು ಏನಿಲ್ಲದಂತ ಸಂದರ್ಭದಲ್ಲಿ ಕಾಂಪ್ರಮೈಸ್ ಕರೆದು ಅವ್ರನ್ನ ದೇವಟಿ ಪರಮು ಅಂತ ಹೇಳಿದ್ರೆ ಕುಚ್ಚಿ ಹಾಕುವಂತ ಕೆಲಸ ಮಾಡಿದ್ದಾರೆ. 1000 ಜನರನ್ನು ಕುಚ್ಚಿ ಹಾಕಿದ್ದಾರೆ. ಇವತ್ತು ಕೂಡ ಅಲ್ಲಿ ಹಾಕಿದ್ರೆ ಕಲ್ಲುಗಳು, ಇದು ಬೋನ್ಗಳು ಸಿಗ್ತವೆ, ಮನುಷ್ಯನ ಬೋನ್ಗಳು. ಇವತ್ತು 1-2 ಅಡಿ ಕಡಿದ್ರು ಸಾಕು, ಎಲ್ಲ ಬೋನ್ಗಳು ಸಿಗುವಂತ ವ್ಯವಸ್ಥೆ ಇದೆ. ಈಗ ಸುಮಾರು ಕರ್ಗಿದೆ ಆದ್ರೂ ಕೂಡ ಸಿಗ್ತದೆ. ಆ ರೀತಿ ಒಂದು ರೀತಿಯಲ್ಲಿ ದೇವಸ್ಥಾನ ಲೂಟಿ ಮಾಡಿರುವಂತದ್ದು, ಕನ್ವರ್ಷನ್ ಮಾಡಿರುವಂತದ್ದು, ಚರ್ಚ್ಗಳನ್ನು ಲೂಟಿ ಮಾಡಿರೋದು, ಇದೆಲ್ಲ ಕೂಡ ದಾಖಲೆಯಲ್ಲಿ ಇದೆ. ಮತ್ತೆ ಈಗಲೂ ಕೂಡ ನಮ್ಮ ಈಗ ಇರುವಂತ ಕೊಟ್ಟಂಬಡಿ ಇರ್ಬೋದು, ಆಲಗುಂದ ಇರ್ಬೋದು, ಪೊನ್ನಂಪೇಟೆ ಇರ್ಬೋದು, ಕೆಲವು ಜಾಗದಲ್ಲಿ ಇವತ್ತು ಕೂಡ ಕೊಡವ ಮಾಪಿಳೆ ಅಂತ ಇದ್ದಾರೆ. ಅವರಿಗೆಲ್ಲ ಈಗ ನಾನು MP ಇದ್ದಿದ್ರೆ ಮಂಡೆ ಪೊಟ್ಟ ಫ್ಯಾಮಿಲಿ ಅಂತ ನನ್ನ ಫ್ಯಾಮಿಲಿ ಹೆಸರು. ಹಾಗಾಗಿ ಅಂತ ಫ್ಯಾಮಿಲಿಯವರು ಕೂಡ ಮುಸ್ಲಿಮ್ಸ್ಗೆ ಹೆಸರಿದೆ. ಅವ್ರ ಹತ್ರ ಈ ಕುಪ್ಸಾ ದಟ್ಟಿ, ಹಳೆಯ ಅಜ್ಜನ ಕಾಲದಲ್ಲ ಕುಪ್ಸಾ ದಟ್ಟಿಗಳು ಇವತ್ತು ಕೂಡ ಇದೆ. ಮತಾಂತರ ಆದಂತಹ ಸಂದರ್ಭದ್ದು ಮತಾಂತರ ಆದಂತ ಕೊಡವ ಫ್ಯಾಮಿಲಿಗಳು ಮುಸ್ಲಿಂ ಆಗಿ ಇರುವಂತದ್ದು. ಹಾಗಾಗಿ ಅವರು ಒಂದು ಮತಾಂಧ್ರಿ, ಅವನು ಯಾವತ್ತೂ ಕೂಡ ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಹೇಳಿ ಇಚ್ಛೆ ಪಡ್ತಾನೆ. ಅವರ ಇದನ್ನ ರಾಜ್ಯವನ್ನು ವಿಸ್ತಾರ ಮಾಡ್ಲಿಕ್ಕೆ ಮತ್ತು ಹಣ ಲೂಟಿ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಮತಾಂತರ ಮಾಡ್ಲಿಕ್ಕೋಸ್ಕರವಾಗಿ ವಾರ್ ಮಾಡಿದ್ದಾರೆ ಹೊರತು ಅವನು ಸ್ವತಂತ್ರ ಹೋರಾಟಗಾರರಲ್ಲ. ನೀವು ಅನೇಕ ಪುಸ್ತಕಗಳ ಬಗ್ಗೆ ಕೂಡ, ಅಂದ್ರೆ ಪುರಾವೆಗಳನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರಿ ಅಂತ. ಹೌದೌದು, ಪುರಾವೆಗಳನ್ನು ಕೂಡ ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ನಾನು ಲಂಡನ್ ಇಂದ ಒಂದು ಬುಕ್ಸ್ ಅಂತ ತರಿಸಿದ್ದೇನೆ. ಅದು ಸುಮಾರು 5,000 ಪೇಜ್ ಇದು. ಅಲ್ಲಿ ಆ ಲಂಡನ್ ಲೈಬ್ರರಿ ತರಿಸಿದ ಬುಕ್ ನಲ್ಲಿ ಕೂಡ ವಿಲಿಯಂ ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳೋರು ಬರೆದಂತ ಬುಕ್. ಎಲ್ಲ ಕೂಡ ಒಂದು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡುವಂತದ್ದು, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕೂಡ ಅವರು ಏನು ನಮ್ಮ ಮಡಿಕೇರಿ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಸಕಲೇಶ್ಪುರ ಇರ್ಬೋದು, ಎಲ್ಲದಕ್ಕೂ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ. ಮಂಜರಾಬಾದ್, ನಜರಾಬಾದ್, ಮುಜರಾಬಾದ್, ಈ ರೀತಿಯಲ್ಲಿ ಚೇಂಜ್ ಮಾಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇವನು ಮಂಗಳೂರಲ್ಲಿ ಕ್ರಿಶ್ಚಿಯನ್ಸ್ ಸುಮಾರು ಜನ ಕನ್ವರ್ಟ್ ಮಾಡಿದ್ದು ಕೂಡ ದಾಖಲೆ ಇದೆ. ನಾಯರ್ಸ್ ನ ಶ್ರೀರಂಗಪಟ್ಟಣದಲ್ಲಿ ಬಂದು ಕೊಂದಿರುವಂತದ್ದು, ಜೈಲಿಗೆ ಹಾಕಿರುವಂತದ್ದು ಕೂಡ ಇದೆ. ಹಾಗಾಗಿ ಅವನೊಂದು ಮತಾಂಧ್ರಿ, ಅವನು ನಿಜವಾಗ್ಲೂ ಸ್ವತಂತ್ರ ಹೋರಾಟಗಾರಲ್ಲ. ನಮ್ಮ ಪಾಠ್ಯ ಪುಸ್ತಕದಲ್ಲಿ ಹಾಕ್ಬೇಕು ಅಂತ ಅದನ್ನ ಹಾಕ್ಲಿ, ಸತ್ಯವನ್ನ ಹಾಕ್ಲಿ, ಜನರಿಗೆ ತಪ್ಪು ಮಾಹಿತಿನ ಕೊಡೋದು ಬೇಡ ಅಂತ ನನ್ನ ನಂಬಿಕೆ. ಈ ತರ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್, ಮೈಸೂರಿನ ಹುಲಿ, ಆ ತರದ ಬಿರುದಾಂಕಿತ ವಿಚಾರಗಳಾಗಿರ್ಬೋದು, ಆತನಿಂದನೇ ಈ ತರದ ಒಂದು ವಿಸ್ತರಣೆ ಆಗಿರೋದು ಅನ್ನೋದ್ರ ಬಗ್ಗೆ ವೈಭವೀಕರಣ ಬೇಡ ಅಂತ. ಮತ್ತೆ ಅವ್ರ ತಂದೆನೂ ಕೂಡ ಅವ್ರನ್ನ ನಂಬುತ್ತಿರ್ಲಿಲ್ಲ. ತಂದೆ ಕೂಡ ಇವನೊಬ್ಬ ಕ್ರೂರಿ ಅಂತ ಹೇಳೋದು ಅವನಿಗೆ ನಮ್ಮ ಹೈದರಾಲಿ ಗೊತ್ತಾಗಿರ್ತದೆ. ಅವರ ಸ್ನೇಹಿತರೊಬ್ರು ಇರ್ತಾರೆ, ತಂದೆ ಸ್ನೇಹಿತರು, ಅವರೆಲ್ಲರೂ ಕೂಡ ತಂದೆ ಅವ್ರ ಜೊತೆ ಮಾತುಕತೆ ಮಾಡುವಂತ ಸಂದರ್ಭ ಇವನು ಈ ರೀತಿ ಆಗ್ಬಿಡ್ತಾನಲ್ಲ ಅಂತ ಹೇಳಿ ನನ್ನನ್ನ ಯಾವತ್ತು ಬೇಕಾದ್ರೆ ಮುಗಿಸ್ಬೋದು ಅಂತ ಹೇಳೋದು ಕೂಡ ಆ ಬುಕ್ ಅಲ್ಲಿ ಆ ಪ್ಯಾರಾ ನಂಬರ್ ಅನ್ನು ಕೂಡ ನಾನು ಕೋಟ್ ಮಾಡಿದ್ದೇನೆ. ಬೇಕಾದ್ರೆ ಅದನ್ನೆಲ್ಲ ಕಳ್ಸಿಕೊಡ್ತೇನೆ. ಇದೆಯಾ? ಓಕೆ. ಹಾಗಾಗಿ ಅವ್ರನ್ನ ವೈಭವೀಕರಣ ಮಾಡೋದು ಬೇಡ, ಸತ್ಯ ಸಂಗತಿನ ತಿಳಿಸುವಂತ ವ್ಯವಸ್ಥೆ ಆಗ್ಲಿ ಅಂತ ಹೇಳಿ ನನ್ನ ಚಿಂತನೆ. ಈಗ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾದ ರೋಹಿತ್ ಚಕ್ರತೀರ್ಥ ಅವರು ಕೂಡ ಈ ವಿಚಾರಗಳನ್ನ ಹೇಳಿದ್ದಾರೆ. ಅಂದ್ರೆ ಪುರಾವೆಗಳು, ಸಾಕ್ಷಿಗಳನ್ನ ಇಟ್ಟುಕೊಂಡೇ ಆತನ ತೋರಿಸಬೇಕಾಗತ್ತೆ ಪಠ್ಯ ಪುಸ್ತಕದಲ್ಲಿ ಅಂತ. ಹೌದು. ಸರ್ಕಾರ ಈಗ ಇದರ ಬಗ್ಗೆ ಯೋಚನೆ ಮಾಡುತ್ತೆ ಅಂತ ಅನ್ಸುತ್ತೆ. ಸರ್ಕಾರ ಕೂಡ ವರದಿಯನ್ನ ತೆಗೆದುಕೊಂಡಿದೆ ಆಲ್ರೆಡಿ. ಸೊ ಚೇಂಜಸ್ ಆಗಬಹುದು ಮುಂದಿನ ದಿನಗಳಲ್ಲಿ, ಅಂದ್ರೆ ನೆಕ್ಸ್ಟ್ ಶೈಕ್ಷಣಿಕ ವರ್ಷದಲ್ಲೇ ಅಂತ ಅನ್ಸತ್ತಾ, ಹೇಗೆ ಅಂತ ಹೇಳಿ? ನನಗೆ ಚೇಂಜಸ್ ಮಾಡಬಹುದು ಅಂತ ಹೇಳುವಂತ ನಂಬಿಕೆ ನಾಗೇಶ್ ಅವ್ರ ಮೇಲೆ ಇದೆ, ಮಂತ್ರಿಗಳ ಮೇಲೆ. ಕಳೆದ ಸಾರಿ ಸುರೇಶ್ ಕುಮಾರ್ ಇದ್ದವ್ರು ಏನು ಮಾಡ್ಲಿಲ್ಲ. ಎಲ್ಲ ಕಮಿಟಿಯನ್ನು ಮಾಡಿದ್ರು, ರಿಪೋರ್ಟ್ ತಗೊಂಡ್ರು, ಅದಕ್ಕೆ ಏನು ಕೆಲಸ ಮಾಡ್ಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಬಂದ ಕೂಡಲೇ ನಮ್ಮ ಯಡಿಯೂರಪ್ಪನವ್ರು ಹೇಳಿದ್ರು ಟಿಪ್ಪು ಜಯಂತಿಯನ್ನು ರದ್ದುಪಡಿಸ್ತೇನೆ ಅಂತ, ಅದನ್ನ ಇಮಿಡಿಯೇಟ್ ರದ್ದುಪಡಿಸಿದ್ದಾರೆ.
ಕಳೆದ ಸಾರಿ. ನಂದು ಉದ್ದೇಶ ಇರೋದು ಪಠ್ಯ ಪುಸ್ತಕದಲ್ಲಿ ತಪ್ಪು ಜನರಿಗೆ ತಿಳಿಸುವಂತದ್ದು ಆಗ್ಬಾರ್ದು, ಸತ್ಯವನ್ನೇ ತಿಳಿಸಲಿಲ್ಲ ಅದ್ರ ಅಂತೇಳಿ. ಇಷ್ಟು ವರ್ಷಗಳ ಕಾಲ ಇದ್ದಂತಹದ್ದೇ ಬೇರೆ ಒಂದು ರೀತಿಯಲ್ಲಿ ಅಂತ ಹೇಳಿ ಹೌದು 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 ಹೌದು. ಹಾಗಾಗಿ ನನ್ನ ವರ್ಷನೂ ಇಷ್ಟೇ, ಜನರಿಗೆ ಒಂದೋ ಸತ್ಯ ಸಿಕ್ಲಿ. ಟಿಪ್ಪು ಮಾಡಿದಂತ ಕೃತ್ಯ ಎಲ್ಲ ಕ್ರೂರ ಕೃತ್ಯ ಎಲ್ಲವೂ ಕೂಡ ಅದರ ಜೊತೆಗೆ ಮತಾಂತರ ಮಾಡಿದನ್ನು ತಿಳಿಸಲಿ, ಇಲ್ಲ ಅದರ ಕಿತ್ತಾಕ್ಲಿ ಪಠ್ಯ ಪುಸ್ತಕ ನನ್ನ ಬೇಡಿಕೆ. ಓಕೆ ಸರ್, ಈಗ ಸರ್ಕಾರ ರಿಪೋರ್ಟ್ ಅನ್ನ ತರಿಸಿಕೊಂಡಿದೆ ಅಂದ್ರೆ ಅದರಲ್ಲಿ ನೀವು ಹೇಳುವಂತದ್ದು 6ರಿಂದ 10ನೇ ತರಗತಿವರೆಗೂ ಕೂಡ ಏನೇನು ಓದ್ತಾ ಇದೀವಿ, ಸೋಷಿಯಲ್ ಸೈನ್ಸ್ ಅಲ್ಲಿ ಏನೇನಿದೆ, ಆನಂತರ ನಾವು PUC ಅಲ್ಲಿ ಆಗಿರ್ಬೋದು ಅಥವಾ ಆರ್ಟ್ಸ್ ತಗೊಂಡ್ಕೊಂಡವರು ಡಿಗ್ರಿಯಲ್ಲಿ ಕೂಡ ಇವೆಲ್ಲ ವಿಚಾರಗಳು ಬರುತ್ತೆ, ಅಲ್ಲೂ ಕೂಡ ಮೆನ್ಷನ್ ಮಾಡಿದೀರಾ ನೀವು ಹೇಗೆ? ಹೌದು ಹೌದು ಮೆನ್ಷನ್ ಮಾಡಿದ್ದೇನೆ. ಓಕೆ, ಯಾಕಂದ್ರೆ ನಾವು ಡಿಗ್ರಿ ಅಥವಾ PUC ಅಲ್ಲಿ ನೋಡ್ತಾ ಹೋದ್ರೆ ಇನ್ನಷ್ಟು ಜಾಸ್ತಿ ವಿಸ್ತಾರವಾಗಿ ಇರುತ್ತೆ ಇದರ ಬಗ್ಗೆ ಅಂತ ಹೇಳಿ. ಹೌದು ಹೌದೌದು, ಎಲ್ಲ ಪಠ್ಯ ಪುಸ್ತಕದಲ್ಲಿ ಸತ್ಯವನ್ನ ಪ್ರಚಾರ ಪಡಿಸ್ಲಿ, ಇಲ್ಲ ಅಂತ ಹೇಳಿದ್ರೆ ಕಿತ್ತಾಕ್ಲಿ ಅಂತ. ಒಂದಷ್ಟು ಈಗಾಗಲೇ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ ಸರ್, ಈ ತರ ಮಾಡ್ತಾ ಇದ್ದಾರೆ, ಈ ತರದ ಒಂದು ಘಟನೆಗಳಿಗೆ ಮತ್ತೆ ಮತ್ತೆ ಮುನ್ನುಡಿ ಬರ್ತಾ ಇದೆ ಈ ಒಂದು ಸರ್ಕಾರದಿಂದ ಅಂತ ಹೇಳಿ. ಏನು ಅಂತ ಆಕ್ರೋಶ ಬರ್ತದೆ. ನಾವು ಯಾವತ್ತು ಕೊಡಗಿನವರು ತಮಗೆ ಗೊತ್ತಿದ್ದಾಗೆ ಆರ್ಮಿಯಲ್ಲಿ ಸೇರಿ ಫೈಟ್ ಮಾಡುವಂತವ್ರು, ಅದ್ರ ಜೊತೆಗೆ ಆಟೋ ಸ್ಪರ್ಧೆಯಲ್ಲಿ ಇರುವಂತದ್ದು, ನಾವು ಎಲ್ಲವೂ ಕೂಡ ಒಂದು ಸ್ಪಿರಿಟೆಡ್ ಆಗಿ ನಾವು ಓಡಾಟ ಕೆಲಸ ಮಾಡುವಂಥದ್ದು, ಸ್ಪೋರ್ಟಿಯಾಗಿ ತಗೊಳ್ಳುವಂಥದ್ದು. ಆದ್ರೆ ಈ ರೀತಿ ತಪ್ಪು ಮಾಹಿತಿಯನ್ನು ಕೊಡಬಾರದು ಅಂತ ಹೇಳಿದ್ರೆ ಮತ್ತು ನಮ್ಮನ್ನ ಕನ್ವರ್ಷನ್ ಮಾಡಿದ್ದು ಇವತ್ತು ಕೂಡ ನಮ್ಮ ಕೊಡುವ ಜನಾಂಗಕ್ಕೆ ಬಹಳಷ್ಟು ಸಿಟ್ಟಿದೆ ಅವ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಅಪ್ಪಚ್ಚು ರಂಜನ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. 1 2 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಹುಲಿ ದಾಳಿಗೆ ಮತ್ತೊಬ್ಬ ಬಲಿಯಾಗಿದ್ದು, ವಿರಾಜಪೇಟೆಯಲ್ಲಿ ಹುಲಿ ದಾಳಿಗೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರುದ್ರಗುಪ್ಪೆ ಗ್ರಾಮದ ಗಣೇಶ್ ಅನ್ನುವಾತ ಸಾವನ್ನಪ್ಪಿದ್ದು, ಹುಲಿ ದಾಳಿಗೆ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ತೋಟದಲ್ಲಿ ಕೆಲಸ ಮಾಡುವ ವೇಳೆ ಹುಲಿ ದಾಳಿಯಾಗಿತ್ತು. ಕಳೆದ ವರ್ಷವೂ 3 ಸಾವನ್ನಪ್ಪಿದ್ರು. ಭಾರೀ ಪ್ರತಿಭಟನೆಯ ಬಳಿಕ ಹುಲಿಯನ್ನ ಕೊಲ್ಲಾಗಿತ್ತು. ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಈಗಾಗಲೇ ಸ್ಥಳಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಬರಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ಗ್ರಾಮಸ್ಥರು. ಶವ ಸಂಸ್ಕಾರವನ್ನ ಮಾಡದೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸಬೇಕು ಇದಕ್ಕೆ ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1 2 3 ಬಿಗ್ ಬ್ರೇಕ್.